ಹಾಯ್ ಏನ್ ಆಡಿದ್ರು ಮಗ ಟೀಮ್ ಇಂಡಿಯಾ 1 ರನ್ ಮಾರ್ಜಿನ್ ಇಂದ ಸೋಲು. ಅಲ್ಲ ಮೊದಲನೇ ಮ್ಯಾಚ್ ಏನೋ ಸೋತಾಗ ಅದು ಅಪ್ಸೆಟ್ ಆಯ್ತು, ಇಲ್ಲ ಒಂದ್ ಬ್ಯಾಡ್ ಡೇ ಆಯ್ತು, ಅದರಿಂದ ಟೀಮ್ ಇಂಡಿಯಾ ಮ್ಯಾಚ್ ಸೋಲ್ತು ಅಂತ ಅನ್ಕೋಬಹುದು. ಬಟ್ ಎರಡನೇ ಮ್ಯಾಚ್ ಸೋತಾಗಲ ಹಂಗ ಅನ್ಕೊಳಕ್ ಆಗುತ್ತಾ? ಇದು ಖಂಡಿತ ಅಪ್ಸೆಟ್ ಅಲ್ಲ, ಪ್ಯೂರ್ ಡಾಮಿನೇಷನ್ ಅಂತ ಹೇಳ್ಬೋದು ಐರ್ಲೆಂಡ್ ಟೀಮ್ ಇಂಡಿಯಾ ವಿರುದ್ಧ. ಏನ್ ಆಡಿದ್ರು ಮಗ, ಸಖತ್ತಾಗಿ ಆಡಿದ್ರು. ಇವ್ರು ಡಿಸರ್ವ್ ಅಂತಾನೆ ಹೇಳ್ಬೋದು ಈ ವಿಕ್ಟರಿನ ಪಡೆಯಕ್ಕೆ. ಏನಕ್ಕಂದ್ರೆ ಟೀಮ್ ಇಂಡಿಯಾಗಿಂತ ಫಾರ್ ಬೆಟರ್ ಪರ್ಫಾರ್ಮೆನ್ಸ್ ಕೊಟ್ಟಿರೋದು, ಆದ್ರಿಂದಲೇ ಅವ್ರು ಡಿಸರ್ವ್ ಅಂತಾನೆ ಹೇಳ್ಬೋದು. ನಾನ್ ಮಗ ಕನ್ಸೆಲ್ಲ ಅನ್ಕೊಂಡಿದ್ದಿಲ್ಲ ಮಗ ಟೀಮ್ ಇಂಡಿಯಾ ವಿರುದ್ಧ ಇವ್ರು ವಿನ್ ಆಗ್ತಾರೆ, ಒಂದು ಮ್ಯಾಚ್ ಸಾಂಗ್ ವಿನ್ ಆಗಲ್ಲ ಅನ್ಕೊಂಡಿದ್ದು ನಾನೆಲ್ಲ. ಪ್ರತಿಯೊಬ್ರು ಅದೇ ರೀತಿ ಅನ್ಕೊಂಡಿದ್ದು. ಬಟ್ ನೋಡಿದ್ರೆ ಆಡಿರೋ ಎರಡು ಮ್ಯಾಚ್ ವಿನ್ ಆಗೋದಲ್ದೆ ಸೀರೀಸ್ ನೇ ವಶ ಮಾಡ್ಕೊಬಿಟ್ರು. ವೈಟ್ ವಾಶ್ ಮಾಡಿರೋದು ಟೀಮ್ ಇಂಡಿಯಾನ. ಟೀಮ್ ಇಂಡಿಯಾ ಲಾಸ್ಟ್ ನೋಡಿ T20 ಸೀರೀಸ್ ಅಂತ ಬಂದಾಗ 16 ಸೀರೀಸ್ ಸೋತೆ ಇದ್ದಿಲ್ಲ ಮಗ. ಕನ್ಸಿಕ್ಯೂಟಿವ್ ವಿನ್ ಹಾಕಂದೇ ಬರ್ತಾ ಇದ್ರು. 2023 ಇಂದ ಒಂದ್ ಸೀರೀಸ್ ಸೋತಿದ್ದಿಲ್ಲ T20 ಅಂತ ಬಂದಾಗ. ಇವಾಗ ನೋಡಿ 2026 ಅಲ್ಲಿ ಐರ್ಲೆಂಡ್ ವಿರುದ್ಧ ಆ ವಿನ್ನಿಂಗ್ ಸ್ಟ್ರೈಕ್ ಕಟ್ ಆಯ್ತು ಅಂತ ಹೇಳ್ಬೋದು. ಯೋಚನೆ ಮಾಡಿ 16 ಸೀರೀಸ್ ಸೋಲ್ದೆ ಬಂದವರು ಅದು ಐರ್ಲೆಂಡ್ ವಿರುದ್ಧ ಸೋತ್ರಂದ್ರೆ ಯಾವ ತರ ಇರುತ್ತೆ ಟೀಮ್ ಇಂಡಿಯಾಗಂತೂ. ನೋಡಿ ಶ್ರೇಯಸ್ ಅಯ್ಯರ್ಗಂತೂ ಅವ್ರಿಗೆ ಯಾವ ತರ ಆಗ್ಬಿಟ್ಟಿದೆ ಅಂದ್ರೆ ಅವ್ರದ್ದು ಇವಾಗ ಕ್ಯಾಪ್ಟನ್ಸಿನೇ ಕ್ವಶನ್ ಮಾರ್ಕ್ ಬರೋ ಸಾಧ್ಯತೆ ಇದೆ, ಆ ರೀತಿ ಆಗಿರೋ ಶ್ರೇಯಸ್ ಅಯ್ಯರ್ಗೆ. ಹೌದು, ಇವಾಗ IPL ಅಲ್ಲಿ ನೋಡಿ ಲಾಸ್ಟ್ ಒಂದು 6 ಮ್ಯಾಚಸ್ 5 ಮ್ಯಾಚಸ್ ಸೋತಿದ್ರು, ಒಂದೇ ಮ್ಯಾಚ್ ವಿನ್ ಆಗಿದ್ದು IPL ಅಲ್ಲ ಅಂತ ಬಂದಾಗ. ಅದಾದ್ಮೇಲೆ ಇಂಡಿಯನ್ ಟೀಮ್ಗೂ ಕ್ಯಾಪ್ಟನ್ ಆದ್ರು. ಕ್ಯಾಪ್ಟನ್ ಆಗ್ತಾ ಇದ್ದಂಗೆ ಎರಡು ಮ್ಯಾಚ್ ಸೋತಿರೋದು, ಅದು ಐರ್ಲೆಂಡ್ ವಿರುದ್ಧ. ಏನೋ ಇವಾಗ ಸ್ಟ್ರಾಂಗ್ ಟೀಮ್ ಆಸ್ಟ್ರೇಲಿಯಾ ಆತರ ಏನಾದ್ರು ಸೋತಿದ್ರೆ ಏನೋ ಬಿಡು ಅನ್ಬೋದಾಯ್ತು. ಬಟ್ ಐರ್ಲೆಂಡ್ ವಿರುದ್ಧ ಸೋತ್ ಬಿಟ್ರಲ್ಲ, ಒಂಥರ ಕ್ಯಾಪ್ಟನ್ಸಿ ಕೂಡ ಕ್ವಶನ್ ಮಾರ್ಕ್ ಅಂತ ಹೇಳ್ಬೋದು. ಹೌದು, ಇದೇ ರೀತಿ ಏನಾದ್ರು ಕಂಟಿನ್ಯೂ ಮಾಡಿದ್ರೆ ಆಗಲ್ಲ ಮಗ. ಅದು ಈ ತರ ವೀಕ್ ಟೀಮ್ ಮೇಲೆನೆ ಈ ತರ ಸೋಲ್ತಾ ಇದ್ರೆ ಯಾವ ತರ ಆಗುತ್ತೆ ಹೇಳಿ. ಅಲ್ಲ ಐರ್ಲೆಂಡ್ ವಿರುದ್ಧ ಪ್ಯೂರ್ ಡಾಮಿನೇಷನ್ ಮಾಡಿಸ್ಕೊಂಡಿರೋದು ಟೀಮ್ ಇಂಡಿಯಾ. ಯಾರು ನಂಬೋದಲ್ಲ ಮಗ ಇದನ್ನ ಹೇಳಿದ್ರೆ. ಒಂಥರ ವರ್ಸ್ಟ್ ಪರ್ಫಾರ್ಮೆನ್ಸ್ ಕೊಟ್ಟಿರೋದು ಟೀಮ್ ಇಂಡಿಯಾ. ಅಲ್ಲ ಹೋಗ್ಲಿ 154 ರನ್ಸ್ ಅಷ್ಟೇ ಸ್ಕೋರ್ ಮಾಡೋದು, 155 ಟಾರ್ಗೆಟ್. 155 ನ ಚೇಸ್ ಮಾಡಕ್ಕಾಗಿಲ್ಲ ಟೀಮ್ ಇಂಡಿಯಾ ಕಡೆ. ಇನ್ನೆಷ್ಟು ವರ್ಷಾಗಿ ಆಡಿದಾರ ಅಂತ ಯೋಚನೆ ಮಾಡಿ. ಆಕ್ಚುಲಿ ಹೇಳ್ಬೇಕಂದ್ರೆ ನಮ್ ಟೀಮ್ ಇಂಡಿಯಾ ಸೋಲಕ್ ಕಾರಣ ಏನ್ ಗೊತ್ತಾ? ಬ್ಯಾಟಿಂಗ್. ಹೌದು, ಬೌಲಿಂಗ್ ಅಲ್ಲಿ ಒಂದ್ ರೇಂಜ್ ಚೆನ್ನಾಗಿನೇ ಮಾಡಿದಾರೆ. ಹೌದು, ಫಸ್ಟ್ನೇ ಮ್ಯಾಚ್ ಅಲ್ಲೂ ಅಷ್ಟೇ ಸಖತ್ತಾಗಿನೇ ಮಾಡಿದಾರೆ, ಎರಡನೇ ಮ್ಯಾಚ್ ಅಲ್ಲೂ ಅಷ್ಟೇ ಚೆನ್ನಾಗಿನೇ ಮಾಡಿದಾರೆ. ಬಟ್ ಬ್ಯಾಟಿಂಗ್ ಅಲ್ಲೇ 2 ಮ್ಯಾಚ್ ಸೋತಿರೋದು ಅಂತ ಹೇಳ್ಬೋದು. ಏನ್ ಪವರ್ ಪ್ಲೇದಲ್ಲೇ 4 ವಿಕೆಟ್ 3 ವಿಕೆಟ್ ಕಳ್ಕೊಂಡ್ರೆ ಎಲ್ಲಿ ವಿನ್ ಆಗಕ್ಕಾಗುತ್ತೆ ಮಗ? ನೋಡಿ ಸಂಜು ಸ್ಯಾಮ್ಸನ್ ಅಂತೂ ಆಡ್ತಾನೆ ಇಲ್ಲ ಈ ಮ್ಯಾಚ್ ಅಲ್ಲಿ ಡಕ್ಔಟ್. ಅಭಿಷೇಕ್ ಶರ್ಮಾ ಲಾಸ್ಟ್ ಮ್ಯಾಚ್ ಆಡಿದ್ರು ಬಿಡಿ, ಈ ಮ್ಯಾಚ್ ಅಲ್ಲಿ ಡಕ್ಔಟ್ ಆದ್ರು. ಮತ್ತೆ ಇಶಾಂತ್ ಕಿಶನ್ ಆಡಿಲ್ಲ, ಶ್ರೇಯಸ್ ಅಯ್ಯರ್ ಕ್ಯಾಪ್ಟನ್ ಏನ್ ಆಡ್ತಾ ಇದಾರೆ, ಅವರು ಆಡ್ತಾ ಇಲ್ಲ. ಪವರ್ ಪ್ಲೇದಲ್ಲ 4 ವಿಕೆಟ್ ಕಳ್ಕೊಬಿಡ್ರಿ, ನೆಲ್ ಚೇಂಜ್ ಮಾಡಕ್ಕಾಗುತ್ತೆ ಮಗ? ಸಖತ್ ಕಷ್ಟಪಟ್ರು ಪ್ರತಿಯೊಬ್ಬ ಬ್ಯಾಟರ್ಸ್ ತಿನ್ಕೊಂಡಿರೋದು. ಹೌದು, ನಮ್ ಟೀಮ್ ಇಂಡಿಯಾ ಕಡೆ ಈ ಮ್ಯಾಚ್ ಅಲ್ಲಿ ಚೆನ್ನಾಗಿ ಪರ್ಫಾರ್ಮೆನ್ಸ್ ಕೊಟ್ಟಿರೋದು ಅಂದ್ರೆ ತಿಲಕ್ ವರ್ಮಾ, ಅವ್ರೊಬ್ಬರೇ ಪರ್ಫಾರ್ಮೆನ್ಸ್ ಕೊಟ್ಟಿರೋದು. ಅದಾದ್ಮೇಲೆ ಹರ್ಷಿತ್ ರಾಣನ್ ಮರೆಯಂಗಿಲ್ಲ ಮಗ. ಅವ್ರ ಬೌಲರ್ ಆಗಿ ಬಂದು ಯಾವ ತರ ಬ್ಯಾಟಿಂಗ್ ಅಲ್ಲಿ ಕಾಂಟ್ರಿಬ್ಯೂಷನ್ ಮಾಡಿದ್ರು ಅಂದ್ರೆ, ಆಕ್ಚುಲಿ ಹೇಳ್ಬೇಕಾದ್ರೆ ಹರ್ಷಿತ್ ರಾಣಾ ಆ ಬಾಲ್ ಏನಾದ್ರು ಔಟ್ ಆಗಿಲ್ಲ ಅಂದ್ರೆ ಮ್ಯಾಚ್ ನ ಫಿನಿಶ್ ಮಾಡ್ತಾ ಇದ್ರ ಅಂತ ಹೇಳ್ಬೋದು. ಹೌದು, ನಾನು ಆ ಬಾಲೆ 6 ಹೋಗ್ಬಿಡ್ತೆ ಕಡೆ. ಬಟ್ ಆದ್ರೂ ಬೌಂಡ್ರಿಲಿ ಕ್ಯಾಚ್ ತಗೋಬಿಟ್ರು ಅವರು. ಇಲ್ಲ ಅಂದ್ರೆ ಹರ್ಷಿತ್ ರಾಣಾ ಮ್ಯಾಚ್ ನ ಫಿನಿಶ್ ಮಾಡ್ಕೊಡ್ತಾ ಇದ್ರು ಮಗ. ಏನ್ ಆಡಿದ್ ಮಗ ಹರ್ಷಿತ್ ರಾಣಾ, ಮೆಚ್ಕೊಳ್ಳೇಬೇಕು ಮಗ. ಅವ್ರು ಬಂದಾಗ 12 ಬಾಲ್ಸ್ 38 ರನ್ಸ್ ಆ ರೇಂಜ್ ಏನೋ ಬೇಕಾಗಿದ್ದು. ನೋಡಿ ಯಾವ ತರ ಆಡ್ಕೊಂಡ್ ಬಂದ್ರೆ ಲಾಸ್ಟ್ ಓವರ್ ತನಕ ಲಾಸ್ಟ್ ಬಾಲ್ 8 ರನ್ಸ್ ಬೇಕಾಗಿರುತ್ತಲ್ವ, ಆವಾಗ್ಲೂ ಪಾಪ ಹರ್ಷಿತ್ ರಾಣಾ ಫುಲ್ ಟಾಸ್ ಆಗ್ತಾರೆ ಅವರು. ಬಟ್ ಹೊಡಿತಾರೆ ಇಲ್ಲ ಅಂತಲ್ಲ, ಬಟ್ ಆದ್ರೆ ಒಂಥರ ಬೌಂಡ್ರಿಲಿ ಕ್ಯಾಚ್ ತಗೋಬಿಡ್ತಾರೆ. ಬಟ್ ನೋಡಿ ಅಲ್ಲೇ ಸ್ವಲ್ಪ ಇದಾಯ್ತು ಅಂತ ಹೇಳ್ಬೋದು. ಏನಾದ್ರು ಹರ್ಷಿತ್ ರಾಣಾ ಲಾಸ್ಟ್ ಬಾಲ್ ತನಕ ಇದ್ರೆ ಮ್ಯಾಚ್ ನ ಫಿನಿಶ್ ಮಾಡ್ಕೊಂಡ್ ಬಿಡ್ತಾ ಇದ್ರು, ಹೇಳಕ್ ಆಗ್ತಾ ಇದ್ದಿಲ್ಲ. ಬಟ್ ನೋಡಿ ಅದು ಔಟ್ ಆದ್ರೆ ಇನ್ ಲಾಸ್ಟ್ ಒಂದು ಬಾಲ್ ಎಷ್ಟು 8 ರನ್ಸ್ ಬೇಕಾಗಿತ್ತು. ಅವ್ರು ಪ್ರಿನ್ಸ್ ಯಾದವ್ ನೋಡಿ ಅವರು ಬಂದಿದ್ ಬಾಲೆ 6 ಹೊಡೆದ್ರು ಮಗ. 1 ರನ್ ಮಾರ್ಜಿನ್ ಇಂದ ಸೋಲ್ತಾರೆ. ಒಂಥರ ನೋಡಿ ಸಖತ್ತಾಗಿ ಆಡಿದ್ರು ಲಾಸ್ಟ್ ಅಲ್ಲಿ. ಬಟ್ ನಮ್ ಟೀಮ್ ಇಂಡಿಯಾ ಸೋಲಕ್ಕೆ ಸ್ಟಾರ್ಟಿಂಗ್ ಅಲ್ಲಿ ಮಗ ಟಾಪ್ ಆರ್ಡರ್ ಅಂತೂ ರನ್ಸೇ ಬಂದಿಲ್ಲ ಯಾರ ಕಡೆಯಿಂದನು. ಒಂಥರ ತಿನ್ಕಾಡ್ತಾ ಇದ್ದಾರೆ. ಈ ತರ ಕಷ್ಟ ಕಾಲದಲ್ಲಿ ಇಶಾಂತ್ ಕಿಶನ್ ಒಂದು ರನ್ ಔಟ್. ನಮ್ ಟೀಮ್ ಇಂಡಿಯಾ ಕಡೆ ಫೀಲ್ಡಿಂಗು ಅಷ್ಟೇ ಮಗ, ಏನ್ ಅಷ್ಟೊಂದು ಚೆನ್ನಾಗಿನ ಮಾಡಿಲ್ಲ, ಒಂದು ವರ್ಷಾಗಿನ ಮಾಡಿದ್ರು ಅಂತ ಹೇಳ್ಬೋದು. ಹೌದು, ಹರ್ಷಿತ್ ರಾಣಾ ಒಂದ್ ಕ್ಯಾಚ್ ಬಿಡ್ತಾರೆ, ಹರ್ಷದೀಪ್ ಸಿಂಗ್ ಒಂದ್ ಕ್ಯಾಚ್ ಬಿಡ್ತಾರೆ. ಏನಿಲ್ಲ ಮಗ, ಫೀಲ್ಡಿಂಗ್ ಅಂತೂ ಈ ಸೀರೀಸ್ ಅಲ್ಲಿ ಒಂಥರ ವರ್ಸ್ಟ್ ಅಂತ ಹೇಳ್ಬೋದು. ಹೌದು, ಜಾಸ್ತಿ ಕ್ಯಾಚಸ್ ನ ಡ್ರಾಪ್ ಮಾಡಿರೋ ಟೀಮ್ ಇಂಡಿಯಾ. ಐರ್ಲೆಂಡ್ ನ ಮೆಚ್ಕೊಳ್ಳೇಬೇಕು ಮಗ ಕ್ಯಾಚಸ್ ಅಲ್ಲಿ. ಏನ್ ಫೀಲ್ಡಿಂಗ್ ಮಗ ಮಾಡಿದ್ದು, ಪ್ರತಿಯೊಂದು ಕ್ಯಾಚಸ್ ತಗೊಂಡಿರೋದು ಅವ್ರ ಕಡೆಯಿಂದ. ನಾನು ಜಾಸ್ತಿ ಡ್ರಾಪ್ ಕ್ಯಾಚಸ್ ನೋಡಿಲ್ಲ ಮಗ, ಆ ತರ ತಗೋತಾ ಇರೋದು ಅವ್ರ ಐಲ್ಯಾಂಡ್ ಅವರು. ಈ ತರ ನಾನೇ ಶಾಕ್ ಆಗ್ಬಿಟ್ಟು, ಏನ್ ಗುರು ಇಷ್ಟು ಈಸಿಯಾಗಿ ತಗೋತಾ ಇದ್ದಾರೆ, ಕಷ್ಟ ಇರೋ ಕ್ಯಾಚಸ್ ನಲ್ಲಿ ಈಸಿಯಾಗಿ ತಗೋತಾ ಇದಾರೆ. ಆ ರೀತಿ ಕ್ಯಾಚಸ್ ತಗೋತಾ ಇದ್ದು ನಾನೇ ಒಂಥರ ದಂಗಾಗ್ಬಿಟ್ಟು ನೋಡ್ಬಿಟ್ಟು. ಅಲ್ಲ, ಇವ್ರು ನಮ್ ಟೀಮ್ ಇಂಡಿಯಾ ಯಾವಾಗ ಪ್ರಾಕ್ಟೀಸ್ ಮಾಡಿದ್ದೇ ಮಾಡಿದ್ದು ಇನ್ನು ಸರಿಯಾಗಿ ಕ್ಯಾಚಸ್ ನ ಹಿಡಿಯಕ್ಕೆ ಬರ್ತಾ ಇಲ್ಲ ಕೆಲವು ಪ್ಲೇಯರ್ಸ್ಗೆ. ಬಟ್ ಇವ್ರ ಕಡೆ ಈ ಬಾಲ್ ಯಾರ ಹತ್ರನೂ ಹೋಗ್ಲಿ ಈಸಿಯಾಗಿ ಕ್ಯಾಚ್ ತಗೋತಾ ಇದಾರೆ ಅಂದ್ರೆ ನಾನೇ ಶಾಕ್ ಆಗ್ಬಿಟ್ಟು ನೋಡ್ಬಿಟ್ಟು. ಒಳ್ಳೆ ಫೀಲ್ಡಿಂಗ್ ಮಾಡಿದ್ರು ಅಂತ ಹೇಳ್ಬೋದು ಐರ್ಲೆಂಡ್. ಆಕ್ಚುಲಿ ಹೇಳ್ಬೇಕಾದ್ರೆ ಇವ್ರು ಐರ್ಲೆಂಡ್ ವಿನ್ ಆಗೋ ಕಾರಣ ಏನ್ ಗೊತ್ತಾ? ಅವ್ರ ಫೀಲ್ಡಿಂಗು ಮತ್ತೆ ಅವ್ರ ಬೌಲಿಂಗ್ ಅಲ್ಲಿ ಏನು ಮುಂದ್ರ. ಅವ್ರು ನೋಡಿ ಲಾಸ್ಟ್ ಮ್ಯಾಚ್ ಅವರು ಡೆಬ್ಯೂಟ್ ಮಾಡಿದ್ದು ಫಸ್ಟ್ T20 ಆಡಿದ್ರು, ಅದ್ರಲ್ಲಿ 3 ವಿಕೆಟ್ಸ್ ತಗೊಂಡ್ರು. ಈ ಮ್ಯಾಚ್ ಅಲ್ಲೂ ಸಹ 3 ವಿಕೆಟ್ಸ್ ತಗೋದಿರೋದು. ಸ್ಟಾರ್ಟಿಂಗ್ ಅಲ್ಲಿ ಅಭಿಷೇಕ್ ಶರ್ಮಾ ಡಕ್ಔಟ್, ಸಂಜು ಸ್ಯಾಮ್ಸನ್ ಡಕ್ಔಟ್, ಶ್ರೇಯಸ್ ಅಯ್ಯರ್ ವಿಕೆಟ್ ತಗೊಂಡ್ರು, ಮತ್ತೆ ಇಶಾಂತ್ ಕಿಶನ್ ರನ್ ಔಟ್ ಆದ್ರಲ್ಲ ಅದು ಸಹ ಇವ್ರು ಅವರಲ್ಲೇ. ಒಂಥರ ನೋಡಿ ಪವರ್ ಪ್ಲೇದಲ್ಲೇ ತಿನ್ನಾಗ್ಬಿಟ್ರು ಟೀಮ್ ಇಂಡಿಯನ್. ಆ ರೇಂಜ್ ಮಾಡಿದ್ ಮಗ ಮುಂದ್ರ. ಸಾಕಾದಾಗ ಹಾಕಿದ್ರು, ಒಳ್ಳೆ ಸ್ಪೆಲ್ ಹಾಕಿದ್ರು ಅಂತ ಹೇಳ್ಬೋದು. ಇನ್ಫ್ಯಾಕ್ಟ್ ಹೇಳ್ಬೇಕಾದ್ರೆ ಅವರು ಈ ಸೀರೀಸ್ ನ ವಿನ್ ಆಗೋ ಕಾರಣನೇ ಇವ್ರು ಅಂತ ಹೇಳಿದ್ರು ತಪ್ಪಿಲ್ಲ. ಆ ರೀತಿ ಪರ್ಫಾರ್ಮೆನ್ಸ್ ಕೊಟ್ಟಿರೋದು. ಮತ್ತೆ ಅವ್ರ ಕಡೆ ಬ್ಯಾಟಿಂಗ್ ಅಲ್ಲಿ ಈ ಮ್ಯಾಚ್ ಅಲ್ಲಿ ನೋಡಿ ಹ್ಯಾರಿ ಟೆಕ್ಟರ್ ಕಡೆಯಿಂದ 54 ರನ್ಸ್ ಬಂತು. ಏನೋ ಅಷ್ಟೊಂದು ಅಗ್ರೆಸಿವ್ ಆಗಿ ಆಡಿಲ್ಲ,
ಬಟ್ ಇವರು ಸ್ಟಾರ್ಟಿಂಗ್ ಅಲ್ಲಿ ವಿಕೆಟ್ಸ್ ನ ಕಳ್ಕೊಬಿಟ್ರು. ಅದಾದ್ಮೇಲೆ ಹ್ಯಾರಿ ಟೆಕ್ಟರ್, ಬೆಂಜಮಿನ್ ಕಾಲಿಡ್ಸ್ ಅವ್ರ ನಡುವೆ ಒಳ್ಳೆ ಪಾರ್ಟ್ನರ್ಶಿಪ್ ಬರುತ್ತೆ ಮಗ. ಇಬ್ಬರ ನಡುವೆ 65 ರನ್ಸ್ ಪಾರ್ಟ್ನರ್ಶಿಪ್ ಬರುತ್ತೆ, ಒಳ್ಳೆ ಪಾರ್ಟ್ನರ್ಶಿಪ್ ಬರುತ್ತೆ ಅಂತ ಹೇಳ್ಬೋದು. ಇವರಿಂದ ನೋಡಿ ಯಾರ ಕಡೆಯಿಂದ ಅಷ್ಟೊಂದು ಪರ್ಫಾರ್ಮೆನ್ಸ್ ಕೊಡಕ್ಕಾಗಲ್ಲ. ಹ್ಯಾರಿ ಟೆಕ್ಟರ್ ಕಡೆಯಿಂದ 53 ರನ್ಸ್ ಸ್ಕೋರ್ ಮಾಡ್ತಾರೆ. ಇವ್ರು ಬಂದು ಬೆಂಜಮಿನ್ ಕಾಲಿಡ್ಸ್ ಬಂದು 37 ರನ್ಸ್ ಸ್ಕೋರ್ ಮಾಡ್ತಾರೆ. ಇವ್ರು ರನ್ಸ್ ಸ್ಕೋರ್ ಮಾಡೋದೇ ಇಷ್ಟೇ ಮಗ, 154 ಅಷ್ಟೇ ಸ್ಕೋರ್ ಮಾಡೋದು. ಈಸಿಯಾಗಿ ಚೇಸ್ ಮಾಡ್ಬೋದಿತ್ತು, ಬಟ್ ಟೀಮ್ ಇಂಡಿಯಾ ನೋಡಿ ಒಂಥರ ಪವರ್ ಪ್ಲೇದೆಲ್ಲ ಕೊಲಾಪ್ಸ್ ಆದ್ರಲ್ವಾ, ಆದ್ರಿಂದ ಚೇಸ್ ಮಾಡಕ್ ಆಗ್ಲಿಲ್ಲ. ಅದು ಬೇಡ, ಟಾಸ್ ವಿನ್ ಆಗಿದ್ದು ಟೀಮ್ ಇಂಡಿಯಾನೇ. ಅದು ಬೌಲಿಂಗ್ ತಗೊಂಡ್ರು. ಮೊದಲನೇ ಮ್ಯಾಚ್ ಅಲ್ಲಿ ಅದೇ ತರ ಆಯ್ತು. ಮೊದಲನೇ ಮ್ಯಾಚ್ ಅಲ್ಲಿ ಯಾವ ತರ ಆಯ್ತು ಸೇಮ್ ಹೈಲೈಟ್ಸ್ ನೋಡ್ದಂಗಿತ್ತು ಈ ಮ್ಯಾಚ್ ಅಲ್ಲೂ. ಯಾವುದೇ ಪರ್ಫಾರ್ಮೆನ್ಸ್ ಇಲ್ಲ ಬ್ಯಾಟಿಂಗ್ ಇಂದ, ವರ್ಸ್ಟ್ ಆಡಿದ್ರು ಅಂತ ಹೇಳ್ಬೋದು. ಇನ್ನೇನು ಹೇಳಕ್ಕಿಲ್ಲ ಮಗ. ಇವರು ಟೀಮ್ ಇಂಡಿಯಾ ಆಗಿದ್ದು ಬೆಟರ್ ಪರ್ಫಾರ್ಮೆನ್ಸ್ ಕೊಟ್ಟರು ಐರ್ಲೆಂಡ್. ಆದ್ರಿಂದಲೇ ಎರಡು ಮ್ಯಾಚ್ ಒಂಥರ ಡಾಮಿನೇಷನ್ ಮಾಡಿ ವಿನ್ ಆಗಿರೋದು. ಹೌದು, ಟೀಮ್ ಇಂಡಿಯಾ ಅಂತೂ ಈ ಸೀರೀಸ್ ಅಲ್ಲಂತೂ ವರ್ಸ್ಟ್ ಪರ್ಫಾರ್ಮೆನ್ಸ್ ಕೊಟ್ಟಿರೋದು. ಯಾವುದೇ ಬ್ಯಾಟರ್ಸ್ ಕಡೆಯಿಂದಾನು ಒಂಥರ ರನ್ಸೇ ಬಂದಿಲ್ಲ ಮಗ. ಇವರು ಅಭಿಷೇಕ್ ಶರ್ಮಾ ಮೊದಲನೇ ಮ್ಯಾಚ್ ಅಲ್ಲಿ 50 ಏನೋ ಸ್ಕೋರ್ ಮಾಡ್ತಾರೆ. ಅದಾದ್ಮೇಲೆ ಎರಡನೇ ಮ್ಯಾಚ್ ಅಲ್ಲಿ ತಿಲಕ್ ವರ್ಮಾ ಬ್ಯಾಟ್ ಇಂದ 50+ ರನ್ಸ್ ಬರುತ್ತೆ. ಇದನ್ನ ಬಿಟ್ರೆ ಬೇರೆ ಯಾರ ಕಡೆಯಿಂದನೂ ಪರ್ಫಾರ್ಮೆನ್ಸ್ ಇಲ್ಲ. ಟೀಮ್ ಇಂಡಿಯಾಗೆ 2 ಡೆಬ್ಯೂಟೆಂಟ್ಸ್ ಬೇರೆ ಬಂದಿದ್ರು. ಪ್ರಿನ್ಸ್ ಯಾದವ್ ನ ಹಾಕೊಂಡಿದ್ರು, ಮತ್ತೆ ಶ್ರೇಯಸ್ ಹೆಗ್ಡೆ ಅವ್ರನ್ನ ಹಾಕೊಂಡಿದ್ರು. ಬಟ್ ಅವರು ಶ್ರೇಯಸ್ ಹೆಗ್ಡೆ ಕಡೆಯಿಂದ ಏನೋ ಅಷ್ಟೊಂದು ಪರ್ಫಾರ್ಮೆನ್ಸ್ ಬಂದಿಲ್ಲ. ಬಟ್ ಪ್ರಿನ್ಸ್ ಯಾದವ್ ಒಳ್ಳೆ ಸ್ಪೆಲ್ ಹಾಕಿರ ಅಂತ ಹೇಳ್ಬೋದು. 6 ಎಕಾನಮಿಲಿ ಏನೋ ಮಾಡಿರ್ತಾರೆ ಬೌಲಿಂಗ್, 24 ರನ್ಸ್ ಆ ರೇಂಜ್ ಅಲ್ಲಿ ಏನೋ ಕೊಟ್ಟಿರ್ತಾರೆ 4 ಓವರ್ಸ್ಗೆ. ಬಟ್ 3 ವಿಕೆಟ್ಸ್ ತಗೊಳ್ಳೋದು, ಒಳ್ಳೆ ಸ್ಪೆಲ್ ಹಾಕ್ತಾರೆ ಪ್ರಿನ್ಸ್ ಯಾದವ್. ಅದನ್ನ ಬಿಟ್ರೆ ಮತ್ತೆ ಹರ್ಷಿತ್ ರಾಣಾ ಪರವಾಗಿಲ್ಲ, ಬೌಲಿಂಗ್ ಅಲ್ಲಿ ಚೆನ್ನಾಗಿನೇ ಮಾಡ್ತಾರೆ. ಬೌಲಿಂಗ್ ಅಲ್ಲಿ ಒಂದು ರೇಂಜ್ ಚೆನ್ನಾಗಿನೇ ಮಾಡ್ತಾರೆ. ಫಸ್ಟ್ ಮ್ಯಾಚ್ ಅಲ್ಲೂ ಚೆನ್ನಾಗಿ ಮಾಡ್ತಾರೆ, ಎರಡನೇ ಮ್ಯಾಚ್ ಅಲ್ಲೂ ಚೆನ್ನಾಗಿ ಮಾಡ್ತಾರೆ. ಬಟ್ ಬ್ಯಾಟಿಂಗ್ ಅಲ್ಲೇ ಮೇನ್ ಟೀಮ್ ಇಂಡಿಯಾ ಸೋಲಕ್ ಅಂತಾನೆ ಹೇಳ್ಬೋದು. ಹೌದು, ಯಾರಾದ್ರೂ ನಿಂತ್ಕೊಂಡ್ ಆಡ್ಬೇಕು ಮಗ. ಯಾರು ನಿಂತ್ಕೊಂಡ್ ಆಡ್ತಾ ಇಲ್ಲ. ಇದೇನು ಹೋಗ್ಲಿ ಯೂಸ್ ಟಾರ್ಗೆಟ್ ಹೋಗ್ಲಿ. ಪ್ರತಿಯೊಬ್ರು ಒಂಥರ ನೋಡಿ ಬಂದವರೆಲ್ಲ ವಿಕೆಟ್ಸ್ ಕೊಟ್ಟು ಹೋಗ್ತಾ ಇದಾರೆ. ಬಂದಾಪುಟ್ಟ. ಈ ಸಂಜು ಸ್ಯಾಮ್ಸನ್ ಒಂದು 4-5 ಮ್ಯಾಚ್ ಆಡಲ್ಲ, ಯಾವ್ದೋ ಒಂದು ಮ್ಯಾಚ್ ಆಡ್ಬಿಡ್ತಾರೆ. ಈ ರೀತಿ ಆಡಿದ್ರೆ ಹೆಂಗ ಮಗ? ಕನ್ಸಿಸ್ಟೆಂಟ್ ಆಗಿ ಆಡ್ಬೇಕು ತಾನೆ. ಇವ್ರದ್ದು ಸಂಜು ಸ್ಯಾಮ್ಸನ್ ಇದೇ ಪ್ರಾಬ್ಲಮ್. 1 ಮ್ಯಾಚ್ ಆಡ್ತಾರೆ, 5 ಮ್ಯಾಚ್ 6 ಮ್ಯಾಚ್ ಆಡಲ್ಲ. ಒಂಥರ ಕನ್ಸಿಸ್ಟೆನ್ಸಿ ಅನ್ನೋದಿಲ್ಲ ಸಂಜು ಸ್ಯಾಮ್ಸನ್ ಕಡೆ. ನೋಡೋಣ ನೆಕ್ಸ್ಟ್ ಬರ್ತಾ ಇದೆ ಅಲ್ವಾ ಇಂಗ್ಲೆಂಡ್ ವಿರುದ್ಧ T20 ಸೀರೀಸ್. ಅದಕ್ಕೆ ಈ ಟೀಮ್ ಇಂಡಿಯಾ ಯಾವ ತರ ಹೋಗುತ್ತೋ ಗೊತ್ತಾ, ಒಂಥರ ಲೋ ಕಾನ್ಫಿಡೆನ್ಸ್ ಅಲ್ಲಿ ಹೋಗ್ತಾರೆ. ಏನಾದ್ರೂ ಲೋ ಕಾನ್ಫಿಡೆನ್ಸ್ ಅಲ್ಲಿ ಹೋದ್ರೆ ಅವರು ಮುಗ್ಗ ಇಟ್ಟು ಕಳಿಸ್ತಾರ ಅಂತ ಹೇಳ್ಬೋದು ಟೀಮ್ ಇಂಡಿಯಾಗೆ. ಟೀಮ್ ಇಂಡಿಯಾ ಎಚ್ಚೆತ್ಕೊಳ್ಳೇಬೇಕು. ಹೌದು, ಏನಾದ್ರೂ ಇವರು ಐರ್ಲೆಂಡ್ ವಿರುದ್ಧ ಆಡಿದ್ರಲ್ವಾ, ಅದೇ ರೀತಿ ಏನಾದ್ರು ಇಂಗ್ಲೆಂಡ್ ವಿರುದ್ಧ ಏನಾದ್ರು ಆಡಿದ್ರೆ ಸಖತ್ ಕಷ್ಟ ಇದೆ ಮಗ. ಆದ್ರಿಂದ ಟೀಮ್ ಇಂಡಿಯಾ ಎಚ್ಚೆತ್ಕೊಳ್ಬೇಕು, ಚೆನ್ನಾಗಿ ಆಡ್ಬೇಕು. ನೋಡೋಣ ಟೀಮ್ ಇಂಡಿಯಾ ಇಂಗ್ಲೆಂಡ್ ವಿರುದ್ಧ T20 ಸೀರೀಸ್ಗೆ ಏನೇ ಚೇಂಜಸ್ ಮಾಡ್ಕೊಂಡು ಹೋಗ್ತಾರಂತ. ಇದು ಇವತ್ತಿನ ಮ್ಯಾಚ್ ಪ್ರಿವ್ಯೂ ಆಯಿತು. ವಿಡಿಯೋ ಇಷ್ಟ ಆಗಿದೆ ಅಂತೀನಿ. ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಮುಂದೆ ವಿಡಿಯೋದಲ್ಲಿ. ಅಲ್ಲಿ ತನಕ ಅಷ್ಟೇ, ಕೇರ್, ಬಾಯ್.